ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನೀಗ ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ಈ ಪುಸ್ತಕದಲ್ಲಿ ಮಧ್ಯಂತರ ವರದಿನಲ್ಲಿ ಕೇಂದ್ರ ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ವರದಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಬೇತಿ ಮಾಡತಕ್ಕಂಥ ಸ್ಟ್ರಾಟಜಿ ಸಂಬಂಧಪಟ್ಟಂಥದ್ರಲ್ಲಿ ಡಾಟಾ ಮಿತ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಡಾಟಾ ಮಿತ್ರದ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಎಲ್ಲರಾಗಲಿ ನೀವು ಯಾವುದೇ ಆಗಲಿ ನಮ್ಮ ಕರ್ನಾಟಕ ಡಿಜಿಟಲ್ ತವರು ಎಸ್.ಎಂ. ಕೃಷ್ಣ ಅವರು ಆ ಪುಣ್ಯಾತ್ಮ ಅವತ್ತು ITBT ಮಾಡಿರಲ್ಲ, ITBT ಸ್ಟಾರ್ಟ್ ಆಗಿದ್ದು, ಕಾವೇರಿ ತಂತ್ರಾಂಶ ತಂದಿದ್ದು ಎಲ್ಲ ಡಿಜಿಟಲ್ ಭಾಳ ಮುಂಚೂಣಿಲಿದೆ. ಅದ್ರ ಜೊತೆಗೆ ITBT ಹಬ್ಬು ನಮ್ದುಗೆ ಇಡೀ ಪ್ರಪಂಚದವರು ಯಾವುದೇ ದೇಶರಾಗಲಿ ಈ ಭಾರತಕ್ಕೆ ಬಂದು ಫಸ್ಟ್ ಬೆಂಗಳೂರಿಗೆ ಹೋಗಿ ಆಮೇಲೆ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತ ಒಬ್ಬರು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಅವಾಗ ಆ ಮಟ್ಟಕ್ಕಾಗಿದೆ ಅಂತ ಅಂದ್ರೆ ಅಷ್ಟೊಂದು ಇಂಪ್ರೂವ್ ಆಗಿದೆ ಈಗ. ಆದರೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ, ಡಾಟಾಗಳು ಮಾಡ್ತೀವಿ, GIS ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿಗಳು ದುಡ್ಡೇ ಹೋಗಿದೆ. ಅದೆಲ್ಲ ಅನಾಲಿಸಿಸ್ ಮಾಡಿಬಿಟ್ರೆ ಜೀವ ಡಮ್ ಅನ್ಸುತ್ತೆ ನನಗೆ ಅಧಿಕಾರಿಗಳು ಹೇಳೋದು ಲೆಕ್ಕದಲ್ಲಿ. ಈಗ ರಿಯಲ್ ಟೈಮ್ ಡಾಟಾ ಇರಬೇಕು, ತಾಜಾ ಡಾಟಾ ಇರಬೇಕು. ಅದಕ್ಕೇನು ಮಾಡಬೇಕು? ಈಗ ಬೇಕಾದಷ್ಟು ಗಣತಿಗಳು ಮಾಡ್ತಾರೆ, ವರ್ಷ ಗಣತಿಗಳು ಏನಕ್ಕೆ ಮಾಡ್ತಾರೆ? ವರ್ಷ ಗಣತಿನ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡ್ತೀರ, ಅದಕ್ಕೆಲ್ಲ ಮಾಡಿ ಮೇಸ್ಟ್ರುಗಳು ಯೂಸ್ ಮಾಡ್ಕೊಂತೀರ. ಅವ್ರು ಮಾಡಿ ಇದು ಮಾಡ್ಕೊಂಡು ಎಲ್ಲ ಮಾಡೋಕ್ಕಿಂತ ಒಂದು ಊರಿಗೊಬ್ಬ ಡಾಟಾ ಮಿತ್ರ. ಅವ್ನು ಏನು ಓದಿರ್ಬೇಕಾಗಿಲ್ಲ, ಅವ್ನಿಗೆ PhD ಮಾಡಬೇಕಾಗಿಲ್ಲ, ಅವ್ನಿಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಜ್ಞಾನ ಇದ್ರೆ ಸಾಕು. ಟೈಪ್ ಮಾಡೋದು, ಫೋಟೋ ತೆಗಿಯೋದು, ಅಪ್ಲೋಡ್ ಮಾಡೋದು. ಇಲ್ಲ ಟೈಪ್ ಮಾಡೋರು ಏನು ಕೇಳ್ತಾರೋ ಏನೇನು ಅಪ್ಲೋಡ್ ಮಾಡಬೇಕು ಅವನು ಡಾಟಾ ಮಿತ್ರಕ್ಕೆ. ಅವನೇನು ಓದಬೇಕು ಅಂತೇನಿಲ್ಲ, ಅವ್ನು 3ನೇ ಕ್ಲಾಸ್ ಓದಲಿ. ನನಗೆ ರಾಜ್ಕುಮಾರ್ 3ನೇ ಕ್ಲಾಸ್ ಓದಿರೋರು ಏನೋ ಆದ್ರು ಅಂತ ಹೇಳ್ತಾರೆ. ಇರಲ್ಲ ಅಷ್ಟೇ, ಅವ್ನು ಭಾಳಷ್ಟು ಜನ ಎಕ್ಸ್ಪರ್ಟ್ ಇದ್ದಾರೆ, ಅವ್ರು ಹುಡುಕ್ಬೇಕು. ಈಗ ಅವ್ರ ಊರಲ್ಲಿ ಅವ್ನು ಡಾಟಾ ಮಿತ್ರದ್ದು ಏನು ಕೆಲಸ ಅಂದರೆ, ಈಗ ಅಪ್ಲೋಡ್ ಮಾಡ್ಬೇಕಾದ್ರೆ ಆ ಪೋರ್ಟಲ್ ಕೊಟ್ಬಿಡೋದು ನಮ್ಮದು ಡಾಟಾ ಡಿಸ್ಟ್ರಿಕ್ಟ್ ಡಾಟಾದು ಇರೋದು ಮಾಡಿದಾಗ ಅವಾಗ ಅವ್ನು ಕಳಿಸಿದ ತಕ್ಷಣ ಅವ್ನು ಏನು ಮಾಡ್ತಾನೆ ನೋಡಿ ಅಂದರೆ, ಡಾಟಾ ಮಿತ್ರಕ್ಕೆ ಒಂದೊಂದು ಪ್ರಾಜೆಕ್ಟ್ ಇಷ್ಟು ಅಂತ ಅವ್ನಿಗೆ ದುಡ್ಡು ಕೊಟ್ಬಿಡೋದು. ಏನೇನು ಕೊಡಬೇಕು, ದುಡ್ಡು ಎಷ್ಟು ಹಾಕ್ಬೇಕು ಅಂತಂದರೆ ಒಂದು ಪಟ್ಟಿ ಮಾಡ್ಬಿಡೋದು. ಹೋಟ್ಲು ತಿಂಡಿನಲ್ಲಿ ನಾವು ಪಟ್ಟಿ ಮಾಡ್ತೀವಲ್ಲ, ಕಾಫಿಗೆ ಎಷ್ಟು, ಇಡ್ಲಿಗೆ ಎಷ್ಟು, ದೋಸೆಗೆ ಎಷ್ಟು ಅಂತಂಗೆ ಒಂದು ಫೋಟೋ ಅಪ್ಲೋಡ್ ಮಾಡಿ ನೀನು ಆ ಊರಲ್ಲಿ ಹೋಗಿ ಗಿಡ ಹಾಕಿದ ಅಂತ ಇಟ್ಕೊಳ್ಳಿ. ಆ ಗಿಡ ಹಾಕಿ ಗಿಡ ತಗ್ಸಿ ಕಳಿಸಿದ್ರೆ ಆ ಗಿಡಕ್ಕೆ ₹1 ₹2 ಅವನಿಗೆ ಕೊಡೋದು. ಒಂದು ಬೋರ್ವೆಲ್ ಹಾಕಿಸ್ತಾ ಅಂತ ಇಟ್ಕೊಳ್ಳಿ, ಆ ಊರಿಗೆ ಬೋರ್ವೆಲ್ ಕೊರೆಸಿದ್ದಾಗೆ ಆ ಫೋಟೋ ಹಾಕಿ ಇಂಥ ಕಡೆಗೆ ಹಾಕಿ ಅವನಲ್ಲಿ ಲ್ಯಾಕ್ ಕಳಿಸಿದ್ರೆ ಅವನಿಗೆ ಆ ಬೋರ್ವೆಲ್ಗೆ ಇಷ್ಟ ಆಯಿತು ಅಂತ ಒಂದು ₹10 ಫಿಕ್ಸ್ ಮಾಡೋದು. ₹20 ಒಂದು ಸರ್ಕಾರ ಫಿಕ್ಸ್ ಮಾಡಲಿ. ಒಂದು ಪಿಕಪ್ ಕೊಡ್ತಾವ್ರೆ ನರೇಗಾದಲ್ಲಿ ಅಂತ ಇಟ್ಕೊಳ್ಳಿ, ಅವ್ನು ಹೋಗೋದು ಒಂದು ಫೋಟೋ ಹೊಡೆದು ಕಳಿಸಿ ₹30 ಫಿಕ್ಸ್ ಮಾಡೋರು. ಈಗ ಗೌರ್ಮೆಂಟ್ ₹30 ಫಿಕ್ಸ್ ಮಾಡೋದು. ಒಬ್ಬರು ಸತ್ತೋದ್ರು ಆ ಊರಲ್ಲಿ ಅಂತ ಇಟ್ಕೊಳ್ಳಿ, ಸತ್ತೋದ ತಕ್ಷಣ ಹೆಣ ಸಮೇತ ಫೋಟೋ ಮಾಡಿ ಕಟ್ಟೋರು, ಇಂಥ ಸತ್ತರು ಇಂಥ ಹೆಸರು ಅಂತ ಕಟ್ಸಿದ್ರೆ ಅದಕ್ಕೊಂದು ₹5 ಕೊಡೋದು. ಯಾರೋ ಒಬ್ಬ ಮನೆ ರಿಪೇರಿ ಮಾಡ್ತಾನೆ ಅದಕ್ಕೆ ಕೊಡೋದು. ಒಬ್ಬ ರಾಗಿ ಹಾಕ್ತಾನೆ ಅವ್ನು ಜಮೀನೊಳಗೆ, ರಾಗಿ ಹಾಕ್ಯವ್ನು ಇಷ್ಟು ಎಕರೆಲಿ, ಯಾಕೆಂದ್ರೆ ಹೊಲಗಳು ಸರ್ವೆ ಮಾಡೋದೈತೆ ಅಲ್ಲಿ ಹಾಕ್ತಕ್ಕಂಥದ್ದು. ಒಂದು ಮರ ಕಡ್ದ ಅಂತ ಇಟ್ಕೊಳ್ಳಿ, ಅಲ್ಲಿ ಮರ ಕಡ್ದ, ಇಷ್ಟು ವರ್ಷದ ಮರ, ಇಂಥ ಮರ ಕಡ್ದ ಹಾಕಿ ಇಂಥ ಸರ್ವೆ ನಂಬರ್ ಆಗಿ ಅಂತ ಅವ್ನು ಲ್ಯಾಕ್ ಕಳಿಸೋದು. ಒಂದು ದಾರಿ ಡಿಸ್ಪ್ಯೂಟ್ ಬಂತು ಅಂತ ಇಟ್ಕೊಳ್ಳಿ, ಹೊಡೆಯೋದು ತಕ್ಷಣ ಕಳಿಸೋದು. ಇವಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ಬಿಡತಕ್ಕಂಥದ್ದು. ಅವಾಗ ಏನಾಗುತ್ತೆ ಅಂದ್ರೆ ಅವನ್ನೆಲ್ಲ ಕಳಿಸ್ತಾವೆಲ್ಲ ಬಂದಿಲ್ಲಿ ಡಾಟಾ ಕುತ್ಕೊಂಡ್ಬಿಡ್ತೇವೆ. ಅವತ್ತೇ ಕಳಿಸ್ತಿರ್ತಾನೆ ನಾವು. ಅವನಿಗೆ ರೇಟ್ ಫಿಕ್ಸ್ ಮಾಡ್ತೀರಾ ನೀವು, ಒಂದೊಂದು ₹10 ಕೊಡ್ತೀವಿ, ₹20, ₹30 ಹುಡುಕಾಡಿ ಹೋಗ್ತಾನೆ ಅವನೀಗ. ಪ್ರತಿಯೊಂದು ಸರ್ವೆ ನಂಬರ್ಗೂ ಹೋಗ್ತಾನೆ ಅವನು. ಏನ್ ಗುರು ಇವತ್ತೇನೇನೇನು ಏನು ಹಾಕ್ತಾ, ರಾಗಿ ಹಾಕ್ತಾ, ಭತ್ತ ಹಾಕ್ತಾ, ತೆಂಗಿನ ಗಿಡ ಹಾಕ್ತಾ, ನೀನು ಅಡಿಕೆ ಗಿಡ ಹಾಕ್ತಾ, ಅಥವಾ ಏನಾಯ್ತು ನಿಮ್ಮ ಮನೆಗೆ, ಯಾರು ಹುಟ್ಟಿರು, ಯಾರು ಏನಾಯ್ತು, ಮಕ್ಕಳು ಕರ ಹುಡ್ತಾ, ಹಸ ಏನ್ ಮಾಡಿರಿ, ಎತ್ತೇನ್ ಮಾಡಿರಿ, ಎಮ್ಮೆ ಏನ್ ಮಾಡಿರಿ, ಯಾಕೆಂದ್ರೆ ಗಿಡ ಹಾಕಿಲ್ವರ ನೀವು, ಎಲ್ಲ ಪ್ರತಿಯೊಂದೂ ಅವನ ಆ ಊರಿನಲ್ಲಿ ಆಗ್ತಕ್ಕಂಥದ್ದು ಅವ್ನು ಆ ಊರಿನೇ ಆಗ್ಬೇಕು. ನೀವು ರಾಜಕೀಯ ಮಾಡಿ, ರಾಜಕಾರಣಗಳು ಪೊಲಿಟಿಕಲ್ ಮಾಡಿ, ಇವನ್ ತಗೋ ನಮ್ಮ ಜಾತಿನೋ ಅವ್ರಿಗೆ ಹಾಕು ಇವ್ರಿಗೆ ಹಾಕು ಅಂತ ಹಾಕ್ಬೇಡಿ. ಆ ಊರಲ್ಲೇ ಇರಬೇಕು. ಅವ್ನು ನಾನ್ ಪೊಲಿಟಿಕಲ್ ಆಗಿರ್ಬೇಕು. ಅವ್ನು ರಾಜಕೀಯ ಮಾಡೋರು ಅವ್ನು ಒದ್ದು ಆಚೆ ಹಾಕ್ಬೇಕು. ಅವ್ನು ಯಾವುದೇ ವಿಚಾರದಲ್ಲಿ ಅವನು ಎಲ್ಲರೂ ಒಂದೇ, ನನಗೆ ನಮ್ಮ ಊರಿನ ಅಭಿವೃದ್ಧಿ ಆಗ್ಬೇಕು ಅನ್ನೋ ಮೈಂಡ್ ಇರಬೇಕು. ಅವನಿಗೆ ಟ್ರೈನಿಂಗ್ ಕೊಡಬೇಕು. ಅವನಿಗೆ ಡಾಟಾ ಮಿತ್ರ ಅಂತ ಅವನಿಗೆ ಒಂದು ಪರ್ಸೆಂಟೇಜ್ಗಳು ಕೊಟ್ಬಿಡಿ. ಆಮೇಲೆ ಒಂದು ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಒಬ್ಬ ರೋಡ್ ಮಾಡ್ತಾನೆ 1 ಕಿಲೋಮೀಟರ್ ಅಂತ, ಅವ್ರ ರೋಡ್ ಹೋಗುತ್ತೆ, ಅವ್ನು ದುಡ್ಡು ಕೊಡ್ತಾನೆ. ಅವ್ನ ದುಡ್ಡಲ್ಲಿ ಇಷ್ಟಕ್ಕೆ ಡಾಟಾ ಮಿತ್ರಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಹಾಕಿ ಸರ್ಕಾರಿ ಯೋಜನೆ, ಮನೆಗಳು ಲೈಸೆನ್ಸ್ ಅಂತಾರೆ ಗ್ರಾಮ ಪಂಚಾಯತಿರು, ಅದ್ರಾಗ ಒಂದು ₹5 ಅವನಿಗೆ ಕೊಡಿ. ಅವನಿಗೆ ಸರ್ಕಾರದ ಯೋಜನೆಗಳಿಗೆಲ್ಲ ಇಷ್ಟು ಅಂತ ಸರ್ಕಾರದ ಫಿಕ್ಸ್ ಮಾಡ್ಬಿಡ್ಲಿ. ಪ್ರೈವೇಟರ್ ಮಾಡೋನು ಪ್ರೈವೇಟರು ಇಷ್ಟು ದುಡ್ಡು ಕೊಡ್ಬೇಕು ಅವನಿಗೆ ಅಂತ ಹೇಳಿ, ಅಷ್ಟು ದುಡ್ಡಾಗ ಅವನು ಲೋಕಲ್ ಅಧಿಕಾರ ಕೊಡ್ಲಿ, BMC ನಲ್ಲೇ ಕಟ್ಟಿಬಿಡ್ಬೋದು, ಅಥವಾ PDO ಕಟ್ಬಿಟ್ಟು ಅಲ್ಲಿಂದ ದುಡ್ಡು ಕೊಡೋದು ಮಾಡಿದ್ರೆ ನಿರಂತರವಾಗಿ ಆನ್ಲೈನಲ್ಲಿ ಅವನಿಗೆ ಪೇಮೆಂಟ್ ಬಂದ್ಬಿಡ್ಬೇಕು, ಡಿಜಿಟಲ್ ಪೇಮೆಂಟ್ ಅಲ್ಲಿ. ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು ಇದು ಸರ್ಕಾರ ದುಡ್ಡೇ ಕೊಡ್ಬೇಕಾಗಿಲ್ಲ ಅವನಿಗೆ. ಕೊಡ್ಸಿದ್ರೆ ಈಗ ಕೇಂದ್ರ ಸರ್ಕಾರ ಇರೋರಿಗೆಲ್ಲ ಒಂದು ಮೊಬೈಲ್ ಕೊಡ್ಸೈತೆ. ಯಾರಿಗೆ? ನಮ್ಮ ಅಂಗನವಾಡಿ ಮೇಡಮ್ ದಿರುಗಳಿಗೆಲ್ಲ ಮೊಬೈಲ್ ಅಪ್ಲೋಡ್. ನಮ್ಮ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಸ್ಟೇಟ್ಮೆಂಟ್ ನೋಡಿದೆ, ಏನೆಲ್ಲ ಡಿಜಿಟಲ್ ಕೊಡ್ಸಿಬಿಟ್ರೆ ಆಗೋಗ್ಬಿಡ್ತಾರ, ಅವ್ರು ಮೇಡಮ್ ಅವ್ರು ಕೊಟ್ಬಿಟ್ರೆ ಮಾಡ್ತಾರ ಅಂತ. ಈಗ ಅವ್ರು ಅವತ್ತು ಹೇಳಿದ್ರು, ಇವಾಗ BJP ಕ್ರಾಸ್ ಮಾಡ್ಬಿಟ್ಟವ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಡಿಜಿಟಲ್ನಲ್ಲಿ ಎಲ್ಲ ಪಕ್ಕ ಮಾಡಿ. ಈಗ ಅವರು ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ನಾವು ನೇಮಕ ಮಾಡಬೇಕು ಅಂತ ಕಾಂಗ್ರೆಸ್ ವರ್ಕರ್ಸ್ನ ಇಡೀ ರಾಜ್ಯಾದ್ಯಂತ ಮಾಡ್ತಾವ್ರೆ.
ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್ ತಂದು ಸ್ಟೇಟ್ ಲೆವೆಲ್ ಕಮಿಟಿ ಮಾಡೋರು. ಹಾಗೆ ಇದನ್ನ ಮಾಡಿ ಅಂಗನವಾಡಿ ಮೇಡಮ್ ಇದ್ದಾರೆ, ಲೈಬ್ರರಿ ಮೇಡಮ್ ಇದ್ದಾರೆ, ಇವನು ನಾಲೆಡ್ಜ್ ಬ್ಯಾಂಕಿಗೆ ನಾವು ಲೈಬ್ರರಿಗಳನ್ನೆಲ್ಲ ಮಾಡಿ ಅಂತ ಹೇಳಿದಾಗ ಈ ಡಾಟಾ ಮಿತ್ರ ಅವ್ನಿಗೆ ಹೇಳಿ ಅವ್ರಿಗೆ ದುಡ್ಡು ಕೊಡೋಕೆ ಮಾಡಿದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಈಗ CSC ಸೆಂಟರ್ಗಳು ಮಾಡೋರು, ಆ CSC ಸೆಂಟರ್ಗಳನ್ನೇ ನಾವು ಇದು ಮಾಡೋದು. ಈಗ ಅವ್ರಿಗೆ ಹಂಗೆ ದುಡ್ಡು ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ CSC ಸೆಂಟರ್ನೇ ಡಾಟಾ ಮಿತ್ರ ಅಂತ ಮಾಡ್ಕೋಬೋದು. ಊರಿಗೊಂದಿಲ್ಲ ಅಂದಾಗ ಪ್ರತಿ ಊರಿಗೆ ಒಂದು ಲ್ಯಾಪ್ಟಾಪ್ ತಗೊಂಡ್ಕೋಬೇಕಾ ಅಥವಾ ಒಂದು ಟ್ಯಾಬ್ ಕೊಂಡ್ಕೋಬೇಕಾ, ಒಂದು ಮೊಬೈಲ್ ಫ್ರೀ ಆಗಾರ ಕೊಡಿ, ಅದಕ್ಕೊಂದು ಫ್ರೀ ಆಗಿ ಲೋನ್ ಕೊಡಿ, ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ. ಎಂತೆಂತೋಗೋ ಕೊಡ್ತಾರೆ ಅವ್ನು ಹುಡ್ಕಂತಾನೆ. ಅವನಿಗೆ ಕನಿಷ್ಠ ನನ್ನ ಪ್ರಕಾರ ಚಿಕ್ಕ ಹಳ್ಳಿ ಆದರೂ 5,000 to 10,000 ಇನ್ಕಮ್ ಬರುತ್ತೆ ತಿಂಗಳಿಗೆ. ಆ ಥರ ಇನ್ಕಮ್ ತಿಂದು ಆಮೇಲೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆ ಊರಿನ ಪ್ರಾಡಕ್ಟ್ ಇರುತ್ತಲ್ಲ, ಅಲ್ಲಿ ರಾಗಿ ಜಾಸ್ತಿ ಬೆಳೆದವ್ರೆ, ಅಲ್ಲಿ ಅಡಿಕೆ ಐತೆ, ಅಥವಾ ಹುಣಸೆ ಹಣ್ಣು ಐತೆ, ಅಥವಾ ತರಕಾರಿ ಬೆಳಿತಾವನೆ, ಏನು ಬೆಳಿತಾವನೆ ಅಂತಕ್ಕಂಥ ಎಲ್ಲ ಪೋರ್ಟಲ್ಗೆ ಅಪ್ಲೋಡ್ ಮಾಡಲಿ. ಅವರು ಡಿಮ್ಯಾಂಡ್ ಎಲ್ಲಿದೆ, ಎಕ್ಸ್ಪೋರ್ಟ್ ಯಾವಿದೆ ಅಂತಕ್ಕಂಥದ್ದನ್ನು ಪೋರ್ಟಲ್ ಕಳಿಸಿ. ಅವಾಗ ಯಾವ ಊರಲ್ಲಿ ಯಾವುದೋ ಒಂದು ಹಂಚಿ ಪರಕೆ ಮಾಡ್ತಾ ಐತೆ ಅಂತ ಇಟ್ಕೊಳ್ಳಿ, ಹಂಚಿಗಡ್ಡಿ ತಂದು ಕುಯ್ದಲ್ಲಿ ಸಾಕಿರುತ್ತೆ, ಇಲ್ಲ ಒಂದು ಸ್ವಾಯಿ ಕಟ್ಟಿ ಸಿಕ್ಕಿ ಪರಕೆ ಮಾಡ್ತಾವ್ರೆ, ಇಂಥ ಅಜ್ಜಿ ಬರಲೈತೆ, ಇಂಥದ್ದು ಇಷ್ಟವೇ ಇಲ್ಲಿ ನಮ್ಮಲ್ಲಿ ಇದ್ರೆ ಪ್ರಾಡಕ್ಟ್ ಇರುತ್ತೆ. ಅದು ಈ ಥರ ಒಂದು ಟೆಂಪ್ಲೇಟ್ ಮಾಡ್ಬಿಡೋಣ. ಟೆಂಪ್ಲೇಟ್ A to Z ಟೆಂಪ್ಲೇಟ್ ಮಾಡಿಬಿಟ್ಟು ಅವ್ರು ರೇಟ್ಸ್ ಫಿಕ್ಸ್ ಮಾಡಿದರೆ ನಿಜವಾಗ್ಲೂ ಅತ್ಯುತ್ತಮವಾದ ಕೆಲಸ. ನಾನು ಪ್ರಧಾನಮಂತ್ರಿಗಳಿಗೆ ನಾನು ಈ ಬುಕ್ ಬರೆದೆ. ನಾನು ಯಾವಾಗ 2025 ಅವ್ರು ಕೇಂದ್ರ ಸರ್ಕಾರ ನ್ಯೂ ಇಂಡಿಯಾ 2022 ಅಂದಾಗ 2025 ಅಂದಾಗಲೇ ನಾನು ಇದನ್ನು ರೆಕಮೆಂಡ್ ಮಾಡಿದ್ದೀನಿ. ನಾವು 2020 ಅವ್ರು ಕೇಂದ್ರ ಸರ್ಕಾರದಲ್ಲಿ CSC ಸೆಂಟರ್ ಮಾಡ್ಬಿಟ್ಟವ್ರೆ. ಅಲ್ಲಿ ನಾನು ಇದು ಫಾಲೋಅಪ್ ಮಾಡಿದಾಗ CSC ಸೆಂಟರ್ಗೆಲ್ಲ ಊರಿಗೊಂದು ಮಾಡ್ಬೋದು, ಅದನ್ನ ಮಾಡಿಸ್ಬಿಡಿ ಅದನ್ನೇ ಅಂತ. ಈಗ ಇಲ್ಲಿ ನಾನು ಅದಕ್ಕೆ ಒಂದು ಗ್ರಾಮ 1 ಅಂತ ಒಂದು ಕಾನ್ಸೆಪ್ಟ್ ಕೊಟ್ವಿ. ಇದೇ ಪುಸ್ತಕದಲ್ಲಿ ಬರ್ದಿದ್ದೀನಿ. ಗ್ರಾಮ 1ನ ಬಸವರಾಜ್ ಅವ್ರ ಲೆಟರ್ ಮೇಲೆ ಯಡಿಯೂರಪ್ಪ ರಿಪೋರ್ಟ್ ಮಾಡಿ ಬಡ್ಜೆಟಲ್ಲಿ ಇಟ್ಬಿಟ್ರು. ಇವರು ಗ್ರಾಮ 1 ಇದ್ದಾಗ CSC ಸೆಂಟರ್ ಇದ್ದಾಗಲೇ ಮಾಡೋದು ಮೋಟಿವೇಟ್ ಮಾಡ್ದಲೆ CSC ಸೆಂಟರ್ನೇ ಬೇರೆ, ಗ್ರಾಮ 1 ಬೇರೆ. ಇಲ್ಲೊಂದು ಲಾಬಿ ಮಾಡ್ಬಿಟ್ಟು ಯಾರಿಗೋ ಅಳಿಯಂಗ ಮಗನಿಗೂ ಕೊಡಬೇಕು ಅಂತ ಕೊಡಿಸ್ಬಿಟ್ಟವ್ರಿಗೆ. ಈಗ ಇಂಥವು ಆಗಬಾರ್ದು. ಬಟ್ ಇದು ಕಾನ್ಸೆಪ್ಟ್ ಕೊಟ್ಟರೆ ನಾನು ನಮ್ಮ ಯಡಿಯೂರಪ್ಪನವ್ರು ಇವರಿದ್ರು, ಯಾರೋ ನಮ್ಮ ರವಿ ಅಂತ ಹೇಳ್ಬಿಟ್ಟು ಅವರ ಉಪ ಕಾರ್ಯದರ್ಶಿಗಳಾಗಿದ್ವಿ. ಈಗ ನಮ್ಮ ಅರಣ್ಯ ಸಚಿವರ PS ಆಗಿದ್ದಾರೆ. ಬಹಳ ಬುದ್ಧಿವಂತರು, ವೆರಿ ಗುಡ್ ಐಡಿಯಾ ರಮೇಶ್ ಅಂತ ಅವರು ನಾವು ಕುತ್ಕೊಂಡು ಎಲ್ಲ ಕಾನ್ಸೆಪ್ಟ್ ಮಾಡಿ ಗೌರ್ಮೆಂಟಿಗೆ ಕೊಟ್ಟವು. ಆಮೇಲೆ ಯಾರೋ ಕಾರಣ ನಂದೇ ಸ್ಕೀಮ್ ಅನ್ಕೊಂಡ್ಬಿಟ್ರು. ಯಡಿಯೂರಪ್ಪರ ಕಾಲದಲ್ಲಿ ಓಪನ್ ಆದ್ರು, ಇನ್ನೊಬ್ಬ ಯಾರೋ ಕುಟ್ಕೊಂಡ್ಬಿಟ್ಟಲ್ಲಿ ನಂದೇ ಅಂದ್ರು, ಬೊಮ್ಮಾಯಿ ಅವರು ಜಾಸ್ತಿ ಇದು ಮಾಡಿದ್ರು. ಆಗಲಿ, ಒಳ್ಳೇದಾಯ್ತು. ಆದ್ರೆ ಬಟ್ ಇಂಥವೆಲ್ಲ 3-4 ಮಾಡಬಾರ್ದು. ಎಲ್ಲ ಇವನ್ನೆಲ್ಲ ಮಾಡಿ ಒಂದೇ ಹೆಡ್ಡಲ್ಲಿ ಬರಬೇಕು. ಆ ಡಾಟಾ ಮಿತ್ರಗಳಿಗೆ ಕೊಡಬೇಕು ಅಂತಕ್ಕಂಥದ್ದು. ಊರಿಗೊಂದು ಪುಸ್ತಕಕ್ಕೂ ಬರೀಬೇಕಾದ್ರೂ ಒಂದು ಡಾಟಾ ಮಿತ್ರ ಕೊಡಿ, ಅವ್ನಿಗೆ ಇದು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಒಂದು ವ್ಯಾಪಕವಾಗಿ ಚರ್ಚೆ ಮಾಡಿ ನಾನು ಈ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಇದು ಮಾಡಿಸ್ಬೇಕಾಗತ್ತೆ. ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ತುಮಕೂರು ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಸೋಮಣ್ಣವರು ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿದ್ರೆ ಇದೊಂದು ಸಕ್ಸಸ್ ಸ್ಟೋರಿ ಆಗುತ್ತೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನೀವು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚಿಗೆ ಜನಕ್ಕೆ ಹೋಗಲಿ ಅಂತ ಹೇಳಿ ಮತ್ತೊಮ್ಮೆ ತನಗೆ ಧನ್ಯವಾದಗಳನ್ನು ಅರ್ಪಿಸಿ ಜೈ ಹಿಂದ್, ಜೈ ಅಭಿವೃದ್ಧಿ.